ಹಲೋ ಗಾಯ್ಸ್, ಇವತ್ತು ಒಣವರೆಕಾಳು ಪಡ್ಲಕಾಯಿ ಸಾಂಬಾರ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಬನ್ನಿ ಗಾಯ್ಸ್. ಇವತ್ತು ಪಡ್ಲಕಾಯಿ ಸಾರು ಮಾಡುವ ವಿಧಾನ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ಗಾಯ್ಸ್, ಇದು ಪಡ್ಲಕಾಯಿ. ಹಲೋ ಗಾಯ್ಸ್, ಇವತ್ತು ಪಡ್ಲಕಾಯಿ ಒಣವರೆಕಾಳು ಹಾಕಿ ಸಾಂಬಾರ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಬನ್ನಿ. ಬರೀ ಸಿಂಪಲ್ ಇದು ಒಣವರೆಕಾಳು 1 ಲೋಟ ತಗೊಂಡಿದೀವಿ, ಮತ್ತೆ ಈರುಳ್ಳಿ 1 ತಗೊಂಡಿದೀವಿ, ಮತ್ತೆ ಇದು ಪಡಲ್ಕಾಯಿ 2 ಪಡಲ್ಕಾಯಿ ತಗೊಂಡಿದೀವಿ, ಮತ್ತೆ ಇದು ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಟೊಮೆಟೊ 3 ಕಟ್ ಮಾಡಿ ಇಟ್ಕೊಂಡಿದೀವಿ, ತೆಂಗಿನ ತುರಿ 1 ಸ್ವಲ್ಪ, ಮತ್ತೆ ಇದು ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ. ಗೈಸ್ ಬನ್ನಿ ಇವಾಗ ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಗೈಸ್ ನೋಡಿ, ಇವಾಗ ನಾವು ಒಣವರೆಕಾಳನ್ನ ಫಸ್ಟ್ ಹುರ್ಕೊಂತೀವಿ ಚೆನ್ನಾಗಿ. ನೋಡಿ ಗಾಯ್ಸ್, ಇವಾಗ ನಾವು ಫುಲ್ ಬ್ರೌನ್ ಕಲರ್ ಆಗಿ ಹುರ್ಕೊಂಡಿದೀವಿ. ನೋಡಿ ಗೈಸ್, ಈ ತರ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ನೀರ್ ಹಾಕಿ ನೆನೆಸ್ಬೇಕು. ನೋಡಿ ಗಾಯ್ಸ್, ಇವಾಗ ನೀರ್ ಹಾಕೊಳ್ತಾ ಇದೀವಿ. ಇದು ನೆನಿಬೇಕು. ಒಂದು 15 ಮಿನಿಟ್ಸ್ ಇಲ್ಲ ½ ಅನ್ ಅವರ್ ನೆನಿಬೇಕು. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಗಾಯ್ಸ್. ಗೈಸ್ ನೋಡಿ, ಇವಾಗ ಟೊಮೆಟೊ, ತೆಂಗಿನಕಾಯಿ ಮತ್ತೆ ಈರುಳ್ಳಿ ಇಷ್ಟನ್ನು ನಾವು ಆಡಿಸಿಟ್ಕೊಂತೀವಿ ಮಸಾಲೆ. ಟೊಮೆಟೊ ಹಾಕೊಳ್ತಾ ಇದೀವಿ ಗೈಸ್. ನೋಡಿ, ಇವಾಗ ನಾವು ಈರುಳ್ಳಿ ಹಾಕೊಳ್ತಾ ಇದೀವಿ. ಈಗ ನೋಡಿ ತೆಂಗಿನ ತುರಿ ಹಾಕೊಂಡಿದೀವಿ. ಇವಾಗ ನೋಡಿ ಗೈಸ್, ನೆಕ್ಸ್ಟ್ ತೆಂಗಿನ ತುರಿ ಹಾಕೊಂಡಿದೀವಿ. ನೋಡಿ ಗೈಸ್, ಮಸಾಲೆ ರೆಡಿ ಆಯ್ತು. ಇವಾಗ ನೋಡಿ ಸಾಂಬಾರ್ ಪುಡಿ ಹಾಕೊಳ್ತಾ ಇದೀವಿ. ಸಾಂಬಾರ್ ಪುಡಿ 2 ಸ್ಪೂನ್ ಹಾಕೊಂಡು ಇನ್ನೊಂದು ರೌಂಡ್ ಹಾಕೊಂಡು ಕಾಳು ಚೆನ್ನಾಗಿ ನೆಂದಿದೆ, ನೀರೆಲ್ಲ ತೆಗ್ದಿದೀವಿ. ಬನ್ನಿ ಗೈಸ್, ಈಗ ಸಾರು ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಇಟ್ಕೊಳ್ಳೋಣ. ನಾವು ಕಾಯಿ ಚೂರುನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದೀವಿ. ಈಗ ನಾವು ಆಯಿಲ್ ಹಾಕೊಳ್ತಾ ಇದೀವಿ. 1 ಕಪ್ ಎಣ್ಣೆ ಹಾಕೊಂಡಿದೀವಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವು ಫಸ್ಟು ಕಾಯಿ ಚೂರು ಹಾಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರು. ಅದು ಸ್ವಲ್ಪ ಕೆಂಪು ಫ್ರೈ ಆಗಬೇಕು. ಹಾಕೊಳ್ಳೋಣ ಒಗ್ಗರಣೆಗೆ. ಇವಾಗ ನಾವು ಪಡ್ಲಕಾಯಿ ಹಾಕೊಳ್ತಾ ಇದೀವಿ. ನೋಡಿ, ಪಡ್ಲಕಾಯಿ ಹಾಕೊಂಡಿದೀವಿ. ಒಣವರೆಕಾಳು ಹಾಕೊಳ್ತಾ ಇದೀವಿ. ನೆನೆಸಿ ಇಟ್ಕೊಂಡಿದ್ವಲ್ಲ, ಅದು ಹುರಿದು ನೆನೆಸಿ ಇಟ್ಕೊಂಡಿದೀವಿ. ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀವಿ. ನೋಡಿ, ಇವಾಗ ಮಸಾಲೆ ಹಾಕೊಂಡಿದೀವಿ. ನೋಡಿ, ಮಸಾಲೆ ಹಾಕೊಂಡಿದೀವಿ ಗಾಯ್ಸ್. ಇವಾಗ ನಾವು ಮಸಾಲೆ ಹಾಕೊಂಡಿದೀವಿ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರ್ ಹಾಕೊಂಡಿದೀವಿ. ಇದು 1 ಕುದಿ ಕುದ್ಮೇಲೆ ನೋಡಿ ಗಾಯ್ಸ್, ಇವಾಗ ಕುದೀತಾ ಇದೆ. ಇವಾಗ ನಾವು ಕುಕ್ಕರ್ ಮುಚ್ಕೊಳ್ಳೋಣ. ಕುಕ್ಕರ್ ಮುಚ್ಕೊಂಡು 1 ವಿಜಿಲ್ ಮಾತ್ರ ಕೂಗ್ಸಿ, ಇಲ್ಲಾಂದ್ರೆ ಜಾಸ್ತಿ ಬೆಂದೋಗ್ಬಿಡತ್ತೆ. ಕೂಗ್ತಾ ಇದೆ, ಈಗ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಆದ್ಮೇಲೆ ನೋಡಿ, ಇವಾಗ ನಾವು ಮುದ್ದೆ ಮಾಡ್ಕೊಂತ ಇದೀವಿ. ನೋಡಿ ಗಾಯ್ಸ್, ಇವಾಗ ಮುದ್ದೆ, ಸಾಂಬಾರ್, ರೈಸು ಎಲ್ಲ ರೆಡಿ ಆಗಿದೆ. ನೋಡಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಗಾಯ್ಸ್.